ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದ ಸಹಭಾಗಿತ್ವದಲ್ಲಿ ಉಡುಪಿಯ ಕೃಷ್ಣ ಮಠದಲ್ಲಿ ನಿನ್ನೆ ಆಯೋಜಿಸಿದ್ದ ಸೌಂದರ್ಯ ಸ್ಪರ್ಧೆಯನ್ನು ಪುತ್ತಿಗೆ ಮಠದ ಸುಗುಣೇಂದ್ರ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಸುಗುಣೇಂದ್ರ ಸ್ವಾಮೀಜಿ, ವಸ್ತ್ರ ಎನ್ನುವುದು ಮನುಷ್ಯನಿಗೆ ಗೌರವ ನೀಡುವ ಸಾಧನವಾಗಿದೆ. ಅಂತಹ ವಸ್ತ್ರ ವಿನ್ಯಾಸದಲ್ಲಿ ತೊಡಗಿಸಿಕೊಂಡಿರುವ ನೇಕಾರರು ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವಲ್ಲಿ ಹಾಗೂ ಪ್ರಬುದ್ಧ ಸಮಾಜ ನಿರ್ಮಾಣದಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದಾರೆ ಎಂದರು. ವಸ್ತ್ರವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒದಗಿಸತಕ್ಕಂತಹ ನೇಕಾರರು ಅವರು ಬಹಳ ಒಂದು ಪ್ರಮುಖ ಸಮಾಜದ ಒಂದು ವ್ಯಕ್ತಿಗಳಾಗಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಕಲಾವಿದೆ ಭಾರತಿ ಗೋಪಾಲ್ ಸಂಪೂರ್ಣ ದೇಶಿ ಹಾಗೂ ಗ್ರಾಮೀಣ ಸೊಗಡಿನ ಸೀರೆಯನ್ನುಟ್ಟು ಸೌಂದರ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಅತೀವ ಸಂತಸ ಮೂಡಿಸಿದೆ ಎಂದರು. ಕೈಮಗ್ಗದಿಂದ ಮಾಡಿದ ಸೀರೆಯಲ್ಲೇ ಮಾಡಿದಂಥದ್ದು ಈ ಉಡುಪು ಎಲ್ಲಾನು. ಬನ್ನಿ ನೀವು ಕೂಡ ಕೈಮಗ್ಗ ಸೀರೆಗೆ ಪ್ರೋತ್ಸಾಹಿಸಿ. ಮತ್ತೋರ್ವ ಸ್ಪರ್ಧಿ ಪ್ರತೀಕ್ಷಾ, ಯಾವುದೇ ಯಂತ್ರಗಳಿಲ್ಲದೆ ಕೈಯಿಂದಲೇ ನೇಯ್ದ ಸೀರೆಗಳು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತವೆ ಎಂದು ತಿಳಿಸಿದರು. ತುಂಬಾ ಲೈಟ್ ವೇಟ್ ಹಗುರವಾದಂತಹ ಸೀರೆ, ಸೆಕೆಗಾಲಕ್ಕೆ ಯಾವುದೇ ಕಾಲಕ್ಕೆ ಸಹ ಇದನ್ನ ಉಟ್ಕೊಳ್ಬಹುದು. ಆಸ್ ಅ ಉಡುಪಿಯನ್ ನನಗೆ ಈ ಸೀರೆ ಉಟ್ಕೊಳ್ಳೋದು ತುಂಬಾ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿನಿ ಭಾವನಾ, ವಯಸ್ಸಿನ ಮಿತಿ ಇಲ್ಲದೆ ಎಲ್ಲಾ ವಯೋಮಾನದ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿನೂತನ ಅನುಭವ ಎಂದರು. ತುಂಬಾ ಖುಷಿ ಆಯಿತು. ತುಂಬಾ ವಯಸ್ಸಾದವರು ಮತ್ತೆ ಏಜ್ ಆದವರು ಮತ್ತೆ ಸ್ಟೂಡೆಂಟ್ಸ್ ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು ನಮಗೆ. ಪದ್ಮಶಾಲಿ ನೇಕಾರರ ಪ್ರತಿಷ್ಠಾನದ ಅಧ್ಯಕ್ಷ ರತ್ನಾಕರ ಇಂದ್ರಾಳಿ, ಜಿಲ್ಲೆಯಲ್ಲಿ ಕೈಮಗ್ಗದ ನೇಕಾರಿಕೆಯನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ನೇಕಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಹೊಸ ಹೊಸ ವಿನ್ಯಾಸಗಳನ್ನ ಮಾಡಬೇಕು. ಅವರು ಉತ್ತಮ ರೀತಿಯಲ್ಲಿ ನೇಯ್ಗೆಯನ್ನ ಮಾಡಲಿಕ್ಕಾಗಿ ಕೈಮಗ್ಗದಲ್ಲಿಯೂ ಕೂಡ ಹೊಸ ಆವಿಷ್ಕಾರಗಳನ್ನ ಮಾಡಿ ಒಳ್ಳೆಯ ಕೈಮಗ್ಗಗಳನ್ನ ಅವರಿಗೆ ಕೊಟ್ಟು ಆದಷ್ಟು ಒಳ್ಳೆಯ ಪ್ರೊಡಕ್ಷನ್ ಜಾಸ್ತಿ ಆಗುವ ರೀತಿಯಲ್ಲಿ ಪ್ರಯತ್ನಗಳು ಸಾಗಿದೆ. ಕೈಯಿಂದಲೇ ನೇಯ್ದ ವಿವಿಧ ಸೀರೆಯನ್ನುಟ್ಟ ಮಹಿಳೆಯರು ಆಕರ್ಷಕ ಸೌಂದರ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರೇಕ್ಷಕರ ಮನಸೆಳೆದರು. दिल ये